ಪ್ರೈಸ್ ದ ಲಾರ್ಡ್. ವೆಲ್ಕಮ್ ಬ್ಯಾಕ್ ಟು ಬೈಬಲ್ ಕ್ವಿಜ್ ಕನ್ನಡ. ಮೊದಲನೇ ಪ್ರಶ್ನೆ, 5ನೆಯ ಮುದ್ರೆಯನ್ನು ಒಡೆದಾಗ ಡ್ಯಾಶ್ ಹತವಾದವರ ಆತ್ಮಗಳು ಯಜ್ಞವೇದಿಯ ಕೆಳಗಿರುವುದನ್ನು ಕಂಡೆನು. ನಿಮ್ಮ ಆಪ್ಷನ್ಸ್: ಎ. ಲೋಕದ ಸೇಡಿನಿಂದ, ಬಿ. ತಮ್ಮ ಊಟ ಮತ್ತು ವಸ್ತುಗಳ ನಿಮಿತ್ತ, ಸಿ. ದುರ್ಧನದ ಆಶೆಯಿಂದ, ಡಿ. ದೇವರ ವಾಕ್ಯದ ನಿಮಿತ್ತವಾಗಿಯೂ ತಾವು ಹೇಳಿದ ಸಾಕ್ಷಿಯ ನಿಮಿತ್ತವಾಗಿಯೂ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ. ಆತನು 5ನೆಯ ಮುದ್ರೆಯನ್ನು ಒಡೆದಾಗ ದೇವರ ವಾಕ್ಯದ ನಿಮಿತ್ತವಾಗಿಯೂ ತಾವು ಹೇಳಿದ ಸಾಕ್ಷಿಯ ನಿಮಿತ್ತವಾಗಿಯೂ ಹತವಾದವರ ಆತ್ಮಗಳು ಯಜ್ಞವೇದಿಯ ಕೆಳಗಿರುವುದನ್ನು ಕಂಡೆನು. ಪ್ರಕಟಣೆ 6:9. ಪ್ರಶ್ನೆ, ಬಿಳಿ ಕುದುರೆ ಮೇಲೆ ಕೂತಿದ್ದವನ ಕೈಯಲ್ಲಿ ಬಿಲ್ಲು ಇತ್ತು, ಅವನಿಗೆ ಜಯಮಾಲೆ ಕೊಡಲ್ಪಟ್ಟಿತು, ಅವನು ಡ್ಯಾಶ್. ನಿಮ್ಮ ಆಪ್ಷನ್ಸ್ ಕೆಳಗಿನಂತಿವೆ. ಸರಿಯಾದ ಉತ್ತರ ಆಪ್ಷನ್ ಎ. ಒಂದು ಜೀವಿಯು ಬಾ ಎಂದು ಗುಡುಗಿನಂತಿದ್ದ ಸ್ವರದಿಂದ ಹೇಳುವುದನ್ನು ಕೇಳಿದೆನು. ಆಗ ಇಗೋ, ಒಂದು ಬಿಳಿ ಕುದುರೆ ಕಾಣಿಸಿತು, ಅದರ ಮೇಲೆ ಕೂತಿದ್ದವನ ಕೈಯಲ್ಲಿ ಬಿಲ್ಲು ಇತ್ತು, ಅವನಿಗೆ ಜಯಮಾಲೆ ಕೊಡಲ್ಪಟ್ಟಿತು, ಅವನು ಜಯಿಸುತ್ತಿರುವವನಾಗಿ ಜಯಿಸುವುದಕ್ಕೋಸ್ಕರ ಹೊರಟನು. ಪ್ರಕಟಣೆ 6:2. ಪ್ರಶ್ನೆ, ದೇವದೂತರೆಲ್ಲರೂ ಸಿಂಹಾಸನದ ಮುಂದೆ ಅಡ್ಡಬಿದ್ದು ಡ್ಯಾಶ್. ನಿಮ್ಮ ಆಪ್ಷನ್ಸ್: ಎ. ಭೂಮಿಗೆ ಬಂದರು, ಬಿ. ಅತ್ತರು, ಸಿ. ದೇವರನ್ನು ಆರಾಧಿಸಿದರು, ಡಿ. ಗೊಣಗುಟ್ಟಿದರು. ಉತ್ತರ ಆಪ್ಷನ್ ಸಿ. ಅಷ್ಟರಲ್ಲಿ ದೇವದೂತರೆಲ್ಲರೂ, ಸಿಂಹಾಸನವು, ಹಿರಿಯರು, 4 ಜೀವಿಗಳು ಇವುಗಳ ಸುತ್ತಲೂ ನಿಂತುಕೊಂಡಿದ್ದರು. ಅವರು ಸಿಂಹಾಸನದ ಮುಂದೆ ಅಡ್ಡಬಿದ್ದು, ಆಮೇನ್, ಸ್ತೋತ್ರವು, ಪ್ರಭಾವವು, ಜ್ಞಾನವು, ಕೃತಜ್ಞತಾಸ್ತುತಿಯು, ಮಾನವು, ಬಲವು, ಶಕ್ತಿಯು ನಮ್ಮ ದೇವರಿಗೆ ಯುಗಯುಗಾಂತರಗಳಲ್ಲಿಯೂ ಇರಲಿ, ಆಮೇನ್ ಎಂದು ಹೇಳುತ್ತಾ ದೇವರನ್ನು ಆರಾಧಿಸಿದರು. ಪ್ರಕಟಣೆ 7:11. ಪ್ರಶ್ನೆ, ಆ ನಕ್ಷತ್ರವು ನೀರಿನೊಳಗೆ ಬಿದ್ದಾಗ 3ರಲ್ಲಿ 1 ಭಾಗ ಡ್ಯಾಶ್. ನಿಮ್ಮ ಆಪ್ಷನ್ಸ್: ಎ. ಕಹಿಯಾಯಿತು, ಬಿ. ಕಪ್ಪಾಯಿತು, ಸಿ. ಕಹಿಯಾಯಿತು, ಡಿ. ಪ್ರವಾಹ ಉಂಟಾಯಿತು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ. 3ನೆಯ ದೇವದೂತನು ತುತ್ತೂರಿಯನ್ನೂದಿದಾಗ ಪಂಜಿನಂತೆ ಉರಿಯುವ ಒಂದು ದೊಡ್ಡ ನಕ್ಷತ್ರವು ಆಕಾಶದಿಂದ ಬಿತ್ತು. ಅದು ನದಿಗಳೊಳಗೆ 3ರಲ್ಲಿ 1 ಭಾಗದ ಮೇಲೆಯೂ ನೀರಿನ ಒರತೆಗಳ ಮೇಲೆಯೂ ಬಿತ್ತು. ಆ ನಕ್ಷತ್ರಕ್ಕೆ ಮಾಚಿಪತ್ರೆ ಎಂದು ಹೆಸರು. ನೀರಿನೊಳಗೆ 3ರಲ್ಲಿ 1 ಭಾಗ ಮಾಚಿಪತ್ರೆಯಂತೆ ಕಹಿಯಾಯಿತು. ಆ ನೀರು ವಿಷವಾದದರಿಂದ ಮನುಷ್ಯರಲ್ಲಿ ಅನೇಕರು ಸತ್ತರು. ಪ್ರಶ್ನೆ, 4ನೆಯ ದೇವದೂತನು ತುತ್ತೂರಿಯನ್ನೂದಿದಾಗ ಇವುಗಳಲ್ಲಿ 3ರಲ್ಲಿ 1 ಭಾಗವು ಬಡಿಯಲ್ಪಟ್ಟು ಕತ್ತಲಾಯಿತು. ನಿಮ್ಮ ಆಪ್ಷನ್ಸ್: ಎ. ಬೆಟ್ಟಗಳು, ಬಿ. ಪ್ರಾಣಿಗಳು, ಸಿ. ಮಕ್ಕಳು, ಡಿ. ಸೂರ್ಯ, ಚಂದ್ರ, ನಕ್ಷತ್ರ. ಸರಿಯಾದ ಉತ್ತರ ಆಪ್ಷನ್ ಡಿ. 4ನೆಯ ದೇವದೂತನು ತುತ್ತೂರಿಯನ್ನೂದಿದಾಗ ಸೂರ್ಯ, ಚಂದ್ರ, ನಕ್ಷತ್ರಗಳೊಳಗೆ 3ರಲ್ಲಿ 1 ಭಾಗವು ಬಡಿಯಲ್ಪಟ್ಟು ಕತ್ತಲಾಯಿತು. ಪ್ರಕಟಣೆ 8:12. ಪ್ರಶ್ನೆ, ಸಿಂಹಾಸನದ ಮುಂದಣ ಚಿನ್ನದ ಧೂಪವೇದಿಯ ಮೇಲೆ ಡ್ಯಾಶ್ ಜೊತೆಯಲ್ಲಿ ಸಮರ್ಪಿಸುವುದಕ್ಕಾಗಿ ಅವನಿಗೆ ಬಹಳ ಧೂಪ ಕೊಡಲ್ಪಟ್ಟಿತು. ನಿಮ್ಮ ಆಪ್ಷನ್ಸ್: ಎ. ಯಜ್ಞದ ಕುರಿ ರಕ್ತ, ಬಿ. ಎಣ್ಣೆ, ಸಿ. ದೇವಜನರ ಕಣ್ಣೀರು, ಡಿ. ದೇವಜನರ ಪ್ರಾರ್ಥನೆಗಳು. ಸರಿಯಾದ ಉತ್ತರ ಆಪ್ಷನ್ ಡಿ. ಅವನ ಕೈಯಲ್ಲಿ ಚಿನ್ನದ ಧೂಪಾರತಿ ಇತ್ತು. ಸಿಂಹಾಸನದ ಮುಂದಣ ಚಿನ್ನದ ಧೂಪವೇದಿಯ ಮೇಲೆ ದೇವಜನರೆಲ್ಲರ ಪ್ರಾರ್ಥನೆಗಳ ಜೊತೆಯಲ್ಲಿ ಸಮರ್ಪಿಸುವುದಕ್ಕಾಗಿ ಅವನಿಗೆ ಬಹಳ ಧೂಪ ಕೊಡಲ್ಪಟ್ಟಿತು. ಪ್ರಶ್ನೆ, ಡ್ಯಾಶ್ ಬೆರೆತ ಗಾಜಿನ ಸಮುದ್ರವೋ ಎಂಬಂತೆ ಏನೋ ಒಂದು ನನಗೆ ಕಾಣಿಸಿತು. ನಿಮ್ಮ ಆಪ್ಷನ್ಸ್: ಎ. ಎಣ್ಣೆ, ಬಿ. ಬೆಂಕಿ, ಸಿ. ರಕ್ತ, ಡಿ. ಜೇನು. ಸರಿಯಾದ ಉತ್ತರ
ಆಪ್ಷನ್ ಬಿ, ಬೆಂಕಿ ಬೆರೆತ ಗಾಜಿನ ಸಮುದ್ರವೋ ಎಂಬಂತೆ ಏನೋ ಒಂದು ನನಗೆ ಕಾಣಿಸಿತು. ಪ್ರಕಟಣೆ 15:2. ಪ್ರಶ್ನೆ, 7 ಗುಡುಗುಗಳ ಧ್ವನಿಯನ್ನು ಕೇಳಿದ ನಂತರ ಯೋಹಾನನಿಗೆ ಏನೆಂದು ಆಕಾಶವಾಣಿಯಾಯಿತು? ನಿಮ್ಮ ಆಪ್ಷನ್ಸ್: ಎ, ನಿನ್ನ ಕಿವಿಗಳನ್ನು ಮುಚ್ಚಿಕೋ, ಬಿ, ನಿನ್ನ ಕಿವಿಗಳನ್ನು ಮುಚ್ಚಿಕೊಳ್ಳಬೇಡ, ಸಿ, ಅವುಗಳನ್ನು ಬರೆ, ಡಿ, ಅವುಗಳನ್ನು ಬರೆಯಬೇಡ. ಸರಿಯಾದ ಉತ್ತರ ಆಪ್ಷನ್ ಡಿ. ಆ 7 ಗುಡುಗುಗಳು ನುಡಿದಾಗ ನಾನು ಬರೆಯಬೇಕೆಂದಿದ್ದೆನು, ಆದರೆ ಆ 7 ಗುಡುಗುಗಳು ನುಡಿದಿದ್ದನ್ನು ನೀನು ಬರೆಯದೆ ಗುಪ್ತವಾಗಿಡು ಎಂದು ಹೇಳುವ ಆಕಾಶವಾಣಿಯನ್ನು ಕೇಳಿದೆನು. ಪ್ರಕಟಣೆ 10:4. ಪ್ರಶ್ನೆ, ಆ ದೂತನು ಯೋಹಾನನಿಗೆ ಇನ್ನೂ ಅನೇಕ ಜನರ ವಿಷಯದಲ್ಲಿ ಇದನ್ನು ಹೇಳಬೇಕೆಂದು ತಿಳಿಸಿದನು. ನಿಮ್ಮ ಆಪ್ಷನ್ಸ್: ಎ, ಅಳಬೇಕೆಂದು, ಬಿ, ಸಾಕ್ಷಿ, ಸಿ, ಸಂಕಟ, ಡಿ, ಪ್ರವಾದನೆ. ಸರಿಯಾದ ಉತ್ತರ ಆಪ್ಷನ್ ಡಿ. ಆಮೇಲೆ ಇನ್ನೂ ನೀನು ಅನೇಕವಾಗಿರುವ ಪ್ರಜೆ, ಜನ, ಭಾಷೆ, ರಾಜ ಇವರ ವಿಷಯದಲ್ಲಿ ಪ್ರವಾದನೆ ಹೇಳಬೇಕೆಂದು ನನಗೆ ತಿಳಿಸಲ್ಪಟ್ಟಿತು. ಪ್ರಕಟಣೆ 10:11. ಪ್ರಶ್ನೆ, ದೂತನ ಪಾದಗಳು ಇದರ ಕಂಬದಂತಿತ್ತು. ನಿಮ್ಮ ಆಪ್ಷನ್ಸ್: ಎ, ಬೆಂಕಿ, ಬಿ, ತಾಮ್ರ, ಸಿ, ಕಬ್ಬಿಣ, ಡಿ, ಜೇಡಿ ಮಣ್ಣು. ಸರಿಯಾದ ಉತ್ತರ ಆಪ್ಷನ್ ಎ. ಅವನ ಪಾದಗಳು ಬೆಂಕಿಯ ಕಂಬಗಳಂತಿದ್ದವು. ಪ್ರಕಟಣೆ 10:2. ಬೆಳ್ಳಗಿರುವ ಮಹಾ ಸಿಂಹಾಸನದ ಮುಂದೆ ಯಾರು ನಿಂತಿದ್ದರು? ನಿಮ್ಮ ಆಪ್ಷನ್ಸ್: ಎ, ಸತ್ತವರಾದ ದೊಡ್ಡವರು ಚಿಕ್ಕವರು, ಬಿ, ಪ್ರವಾದಿಗಳು, ಸಿ, ದೇವದೂತರು, ಡಿ, ಮೃಗ ಮತ್ತು ಸುಳ್ಳು ಪ್ರವಾದಿ. ಸರಿಯಾದ ಉತ್ತರ ಆಪ್ಷನ್ ಎ. ಆಮೇಲೆ ಬೆಳ್ಳಗಿರುವ ಮಹಾ ಸಿಂಹಾಸನವನ್ನು, ಅದರ ಮೇಲೆ ಕೂತಿದ್ದವನನ್ನು ಕಂಡೆನು. ಆತನೆದುರಿನಿಂದ ಭೂಮಿ ಆಕಾಶಗಳು ಓಡಿ ಹೋಗಿ ಇನ್ನು ಕಾಣಿಸದ ಹಾಗಾದವು. ಇದಲ್ಲದೆ ಸತ್ತವರಾದ ದೊಡ್ಡವರು ಚಿಕ್ಕವರು ಸಿಂಹಾಸನದ ಮುಂದೆ ನಿಂತಿರುವುದನ್ನು ಕಂಡೆನು. ಆಗ ಪುಸ್ತಕಗಳು ತೆರೆಯಲ್ಪಟ್ಟವು ಮತ್ತು ಜೀವಬಾಧ್ಯರ ಪಟ್ಟಿ ಎಂಬ ಇನ್ನೊಂದು ಪುಸ್ತಕ ತೆರೆಯಲ್ಪಟ್ಟಿತು. ಪ್ರಕಟಣೆ 20:11. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇಂತಹ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ದಯವಿಟ್ಟು ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ.